ಓಕೆ, ಇವ್ರ ಹೆಸರು ಬಂದು ಮೊಹಮ್ಮದ್ ಅಲಿ ಅಂತ ಹೇಳಿ. ಸೊ ಇಲ್ಲ ಬಳ್ಳಾರಿಯವರು ಅಪ್ಪ ಅಮ್ಮ. ಸೊ ಇವಾಗ ಬಂದು ಒಂದು 25 ಡೇಸ್ ಆಯ್ತು ರೆಗ್ಯುಲರ್ ಆಗಿ ಬಂದು ಅವರು ಸರಾಕೆರೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಸರಾಕೆರೆ ಬಂದ್ರು ಅಂತ ಹೇಳಿದ್ರೆ, ಸೊ ಅವ್ರಿಗೆ ಬಂದು ಲಿವರ್ ಪ್ರಾಬ್ಲಮ್ ಇತ್ತು. ಅಂದ್ರೆ ಲಿವರ್ ಬಂದು ಇನ್ಫೆಕ್ಷನ್ ಆಗಿತ್ತು, ಹೊಟ್ಟೆಲ್ಲ ಸ್ವಲ್ಪ ಬಾದ್ಕೊಂಡಿತ್ತು ಅಪ್ಪಂಗೆ. ಅದೇ ಪ್ರಾಬ್ಲಮ್ ಇಂದನೇ ಸರಾಕೆರೆ ಬಂದಿದ್ದು. ತುಂಬಾ ಡ್ರಿಂಕ್ಸ್ ಮಾಡ್ತಾ ಇದ್ರು. ಅದಾದ್ಮೇಲೆ ಬಂದು ಆ ಥರ ಪ್ರಾಬ್ಲಮ್ ಆದ್ಮೇಲೆ ಮತ್ತೆ ಅವ್ರು ಮೆಡಿಸನ್ ತಗೊಂಡು ಮತ್ತೆ ಏನ್ ಮಾಡಿದ್ದಾರೆ, ಡ್ರಿಂಕ್ಸ್ ಮಾಡಿದ್ದಾರೆ. ಸೊ ಅಪ್ಪಗೆ ಮತ್ತೆ ರಿಯಾಕ್ಷನ್ ಆಗಿ ತುಂಬಾ ಪ್ರಾಬ್ಲಮ್ ಆಗಿ OPD ಯಲ್ಲಿ ಹೋಗಿ ಅಡ್ಮಿಟ್ ಆಗಿದ್ರು. ಅದಾದ್ಮೇಲೆ ಬಂದು ಅವ್ರಿಗೆ ಒಬ್ರು ಸರಾಕೆರೆನ ತಿಳಿಸ್ತಾರೆ. ಆ ಟೈಮಲ್ಲಿ ಬಂದು ಅವ್ರು ಸರಾಕೆರೆ ಬಂದಿದ್ದು. ಸರಾಕೆರೆ ಬಂದಾದ್ಮೇಲೆ ಅವ್ರು CCM ಬೆಡ್ ಥೆರಪಿ ಹಾಗೆ ಈ ಜೇಡ್ ವಾಟರ್, ಸೊ ಈ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಆದ್ಮೇಲೆ 25 ಡೇಸ್ ಆಗಿ ಮತ್ತೆ ಹೋಗಿ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಂದಿದ್ದಾರೆ. ಸೊ ಅಪ್ಪನ ರಿಪೋರ್ಟ್ ಬಂದು ಇವಾಗ ಲಿವರ್ ಪ್ರಾಬ್ಲಮ್ ನಾರ್ಮಲ್ ಆಗಿ ಬಂದಿದೆ. ಜೋರ ಚಪ್ಪಾಳೆ ಮಾಡಿ ಎಲ್ಲ. ಸೊ ಸರಾಕೆರಲ್ಲಿ ಬಂದು 25 ದಿನಕ್ಕೆ ಬಂದು ಒಂದು ಬೆಸ್ಟ್ ರಿಸಲ್ಟ್ ಅನ್ನ ಸರಾಕೆರಲ್ಲಿ ಇವ್ರು ತಗೊಂಡಿದ್ದಾರೆ. ಸೊ ಅವ್ರು ಬಂದು ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಅವ್ರಿಗೆ ಏನಾರ ಪ್ರಾಬ್ಲಮ್ ಇತ್ತು, ಸೊ ಎಷ್ಟೆಲ್ಲ ಸಫರ್ ಮಾಡಿದ್ದಾರೆ. ಈ 25 ದಿನದಲ್ಲೇ ಬಂದು ಇಷ್ಟು ಬೆಸ್ಟ್ ರಿಸಲ್ಟ್ ಅಪ್ಪನಿಗೆ ಬಂದಿದೆ. ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಅಪ್ಪ ಎಲ್ಲ ಕೇಳಿಸ್ಕೊಳ್ಳಿ. ನನಗೆ ಲಿವರ್ ಪ್ರಾಬ್ಲಮ್ ಇತ್ತು. ಸ್ವಲ್ಪ ಡ್ರಿಂಕ್ ಮಾಡ್ತಿದ್ದೆವು ನಾವು. ಡ್ರಿಂಕ್ ಮಾಡಿದ ಮೇಲೆ ನಾವು ಕಾಮನೆ ಆಗಿತ್ತು. ಮತ್ತು ಔಷಧ ಕುಡಿದ್ದೆ. ಮತ್ತೆ ನಾನು ಒಂದು 5-6 ತಿಂಗಳು ಬಿಟ್ಟು ಮತ್ತೆ ಕುಡಿದಿದ್ದೆವು ನಾವು. ಅವಾಗ ಕುಡ್ದಾಗ ಮತ್ತೆ ಲಿವರ್ ಇನ್ಫೆಕ್ಷನ್ ಆಗಿಬಿಡ್ತಾ ಇದೆ. ಒಬ್ಬರು ಅಡ್ಮಿಟ್ ಆಗಿದ್ವಿ ಮೇಡಮ್. ಒಬ್ಬರು ಅಡ್ಮಿಟ್ ಆಗಿ ಭಾಳ ಕಷ್ಟ ಆಗಿದೆ. ಆಚೆ ಸಕ್ಲಮ್ಮ ಬಂದ್ರಿ. ಸಕ್ಲಮ್ಮ ಬಂದು ಕರ್ಕೊಂಡ್ಬಂದ್ರಿ ಇಲ್ಲಿ. ಅವರು ಇಬ್ಬರು ಬಂದು ವಿಶ್ವಾಸ ಮಾಡಿದ ಮಕ್ಕಳಿದೆ ಮೇಡಮ್. ವಿಶ್ವಾಸ ಮಾಡಿ ಬಂದಿರ್ತಾರೆ ಸರ್. ಇಲ್ಲಿ ಬಂದು ಬೇಯಿಸ್ತಾ ಅಳ್ಬೇಡಿ ಬ್ರದರ್, ಮಾತಾಡಿ. ಸೊ ನಾವು ಸ್ಟಾರ್ಟಿಂಗ್ ಬರುವಾಗ ಹೇಳ್ತೀವಿ ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಆಗುತ್ತೆ ಅಂತ ಹೇಳಿ. ಸೊ ಇವರು ಸರಾಕೆರೆ ಸ್ಟಾರ್ಟಿಂಗ್ ಬರುವಾಗ ತುಂಬಾ ಫೀವರ್. ಎಷ್ಟಂತ ಹೇಳಿದ್ರೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ಒಂದು 3 ಡೇಸ್ 4 ಡೇಸ್ ಕಂಟಿನ್ಯೂಸ್ ಆಗಿ ಫೀವರ್, ಫುಲ್ ಚಳಿ ಜ್ವರ. ಯಾರಿಂದ ತಡ್ಕೊಳಕ್ಕೆ ಆಗಿಲ್ಲ ಅವ್ರಿಗೆ, ಅಷ್ಟು ಚಳಿ ಜ್ವರ ಬಂದಿತ್ತು. ಅವತ್ತು ಮತ್ತೆ ತುಂಬಾ ಭಯ ಪಟ್ಬಿಟ್ರು ಅವರು. ಸೊ ನನ್ನ ಪ್ರಾಬ್ಲಮ್ ಸರಿ ಮಾಡ್ಕೊಳ್ಳೋಣ ಅಂತ ಬಂದೆ. ನಾನು ಸರಾಕೆರೆ ಬಂದಾದ್ಮೇಲೆ ನನಗೆ ತುಂಬಾ ಚಳಿ ಜ್ವರ, ನನ್ನ ಕೈ ತಡ್ಕೊಳಕ್ಕೆ ಆಗಲ್ಲ ಮೇಡಮ್ ಅಂತ ಹೇಳಿ. ಇಲ್ಲ ನಿಮಗೆ ವಾಟರ್ ಎಲ್ಲ ಕೊಟ್ಟಿದೀವಲ್ಲ, ಇಂಪ್ರೂವ್ಮೆಂಟ್ ಸಿಂಟಮ್ಸ್ ನಿಮಗೆ ಗುಣ ಆಗೋದಕ್ಕೋಸ್ಕರ ಆಗತ್ತೆ, ಕಂಟಿನ್ಯೂ ಮಾಡಿ ಅಂತ ಹೇಳುವಾಗ ಮತ್ತೆ ಅವರು ಬಿಡದೇನೆ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಿ ಮೇಲೆ ಅವ್ರಿಗೆ ಇಷ್ಟು ಬೆಸ್ಟ್ ರಿಸಲ್ಟ್ ಬರ್ತಿರ್ತಕ್ಕಂಥದ್ದು. ಸೊ ನಾವ್ ಎಷ್ಟೋ ಜನ ಬಂದು ಸರಾಕೆರೆ ಬರುವಾಗ ನೋವು ಆಯ್ತು, ಮೋಷನ್ಸ್ ಆಯ್ತು, ಜ್ವರ ಬಂತು, ಭಯ ಪಡ್ಕೊಂಡು ಬಿಟ್ಬಿಡ್ತೀವಿ, ಹೌದಲ್ವಾ? ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಮಾತ್ರ ಮೋಷನ್, ಚಳಿ ಜ್ವರ, ಬೆಂಕಿ, ಇದು ಮೈಯೆಲ್ಲ ನಡ್ಗೋದು ಸ್ಟಾರ್ಟ್ ಆಯ್ತು ಮೇಡಮ್. ಟ್ಯಾಬ್ಲೆಟ್ ತಗೊಂಡು ಫೋನ್ ಮಾಡಿದ್ದೆ ಮೇಡಮ್. ಟ್ಯಾಬ್ಲೆಟ್ ತಗೊಳ್ಳೋ ಬೇಡ ಮೇಡಮ್ ಅಂದರೆ ಟ್ಯಾಬ್ಲೆಟ್ ತಗೊಂಬಕ್ಕೆ ಹೋಗ್ಬಿಡ್ರಿ, ಮತ್ತೆ ನೀವು ಬೇರೆ ಟ್ಯಾಬ್ಲೆಟ್ ಹಾಕೊಂಡ್ರೆ ಕೂಡ ಮತ್ತೆ ನಿಮಗೆ ಹಂಗೆ ಆಗ್ತದೆ, ಮತ್ತೆ ಕ್ಲೀನ್ ಆಗೋದೆಲ್ಲ ಹಂಗೆ ಬಿಟ್ಬಿಡ್ರಿ ಅಂತ ಹೇಳೋದು. ಅದು ಓರ್ಲೆಸ್ ಕುಡಿಯೋದು ಮೇಡಮ್. ನಾವು ಓರ್ಲೆಸ್ ಕುಡಿ, ಹೊಟ್ಟೆ ಸಂಟು ಓರ್ಲೆಸ್ ಕುಡಿ. ಮತ್ತು ಬೆಳಗ್ಗೆ ಎದ್ದು ಒಂದು ಥೆರಪಿಗೆ ಬಂದಿದ್ದು ಮೇಡಮ್. ಥೆರಪಿಗೆ ಬಂದು ಎಲ್ಲ ಮಾಡಿ ಹೋಗಿದ್ದು ಮೇಡಮ್. ಓಕೆ, ಇಲ್ಲಿ ಏನೇನು ಟ್ರೀಟ್ಮೆಂಟ್ ಮಾಡಿದ್ದೀರಾ ಬ್ರದರ್? ಮೇಡಮ್ ಮ್ಯಾಟ್ ಮಾಡಿದ್ದೀನಿ, ಚೇರ್ ಥರಕ್ಕೆ ಮಾಡಿದ್ದೀನಿ ಮೇಡಮ್. ಇದು ಜೇಡ್ ವಾಟ್ರು, ಆಟೋಮೆಟಿಕ್ 5G ಎಲ್ಲ ಮಾಡಿದ್ವಿ ಮೇಡಮ್. ಓಕೆ ಬ್ರದರ್, ನೀವು ಮೆಡಿಸನ್ ತಗೊಳ್ಳುವಾಗ ಹೆಂಗಿತ್ತು, ಟ್ರೀಟ್ಮೆಂಟ್ ಮಾಡುವಾಗ ಹೆಂಗಿದೆ? ಮೆಡಿಸನ್ ಜಗ್ಗಿ ಯೂಸ್ ಮಾಡಿದ್ದೀನಿ ಮೇಡಮ್. ನನಗೆ ಬಂದು 40 ವರ್ಷ ಆಯ್ತು. ಸೊಳ್ಳೆವಾಗ ಡಬಲ್ ಯೂಸ್ ಮಾಡಿಬಿಟ್ಟು ಟ್ಯಾಬ್ಲೆಟ್ ಇವಾಗ ಯೂಸ್ ಮಾಡೋದು. ಟ್ರೀಟ್ಮೆಂಟ್ ಮಾಡಿ ಮೇಲೇ ಚೆನ್ನಾಗಾಗಿದೆ. ಓಕೆ, ಇಲ್ಲಿ ಲಿವರ್ ಪ್ರಾಬ್ಲಮೇ ಸರಿ ಆಗುತ್ತೆ ಅಂದರೆ ಇನ್ನು ಮಿಕ್ಕ ಸಮಸ್ಯೆಗಳು ಸರಿಯಾಗಲ್ವಾ ಬ್ರದರ್? ಅದೇ ಮೇಡಮ್, ಕಂಪಲ್ಸರಿ ಆಗಿದೆ. ಯಾಕಂದರೆ ನನಗೆ ಎಲ್ಲದೆಲ್ಲ ಪಾರ್ಟ್ಸ್ ಹೋಗಿ ಮೇಡಮ್. ನನಗೆ ಇಲ್ಲ ಭಾಳ ನೋವಿದೆ, ನೋವು ಎಲ್ಲ ನೋವಿದೆ. ನಾನು ಬೆಳಿಗ್ಗೆ 5 ಗಂಟೆಗೆ ಸ್ಟಾರ್ಟ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬರೀ ಚೆನ್ನಾಗಾಗುತ್ತೆ, ಏನು ಟೆನ್ಷನ್ ಇಲ್ಲ. ನಾನು ಅನುಭವಿಸಿನಿ, ಹಾಗೆ ಕೈಕಾಲು ನೋವು ಎಲ್ಲ ಜಗ್ಗಿ ಅನುಭವಿಸಿನಿ. ಆದರೆ ಇವಾಗ ನನಗೆಲ್ಲ ಮೇಲು ಸ್ವಲ್ಪ ಕಾವಲ್ಲೇ ಭಾವ ಐತೆ, ಅದು ಕಮ್ಮಿ ಆಗ್ತಂತ ಬರ್ಬೋದಿತ್ತು. ಹಾಗೆ ನಿಮಗೆ ಮ್ಯಾಟಲ್ ಮಾಡುವಾಗ ಚೆನ್ನಾಗಿ ಅನಿಸ್ತಾ, CCM ಬೆಡ್ಡಲ್ಲಿ ಮಾಡುವಾಗ ಚೆನ್ನಾಗಿ ಅನಿಸ್ತಾ ರಿಸಲ್ಟು? ಇದು CCM ಬೆಡ್ ಮಾಡಿದಾಗ ಚೆನ್ನಾಗಿ ಅನಿಸುತ್ತೆ. ಅದಕ್ಕಂದ್ರೆ ಜಲ್ಲೆ ವೀಕ್ ಆಗೋದಕ್ಕೆ ಮೇಡಮ್. ಮ್ಯಾಟ್ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, CCM ಬೆಡ್ಡಲ್ಲಿ ಬೇಗ ರಿಸಲ್ಟ್ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಬ್ರದರ್.